ಯೋ ಲಾಯರೇ, ನಾವು ಹೋಗ್ತೀವಿ. ನಮ್ ಕೆಲ್ಸ ಚೆನ್ನಾಗ್ ಮಾಡ್ಕೊಟ್ರಿ, ತುಂಬಾ ಥ್ಯಾಂಕ್ಸ್. ಇದು ಬೇರೆ, ಇದೊಂದು ಕಮ್ಮಿ. ನೋಡಿ, ನೋಡಿನಿಲ್ಲ ಕೇಳಿನಿಲ್ಲ, ನಿಮ್ ಸಾಹಸ ಸಾಕು, ನಾವು ಹೋಗ್ತೀವಿ. ಅಲ್ರಿ, ನೀವ್ ಮಾಡ್ಬೇಕಾಗಿರೋ ಕೆಲ್ಸ ಇನ್ನು ಮುಗ್ದೇ ಇಲ್ವಲ್ಲ? ರೀ, ಇನ್ನು ನಿಮ್ ಯಾವ ಕೆಲಸ ನಾವು ಮಾಡಲ್ಲ, ನಮ್ ಪಾಡ ನಮ್ ಬಿಟ್ಬಿಡಿ. ನಡಿಯಾ? ಒಂದ್ ನಿಮಿಷ, ಈ ಕವರ್ ತಗೊಳ್ಳಿ. ನಂಗೆ ಕೊಡಿ ಸಾ. ತಗಳ ಬನ್ರ. ಸಾ ಕಾಸ ಇಲ್ಲ, ಖಾಲಿ ಚೆಕ್. ಖಾಲಿ ಚಕ್ಕ ಕ್ಯಾಶ್ ಮಾಡಿಸ್ಕೊಂಡ್ರೆ ಪಾಲಿನ ಕೊಟ್ಟಾಬಿಡಮ್ಮ. ತೆಗಿಯ ತೆಗಿಯ ತೆಗಿ. ಗೋವಿಂದ ಬರೆಯಲ್ಲಿ ಈ ಫೋಟೋಗಳ ನೆಗೆಟಿವ್ಸ್ ನಂದಿನಿ ಹತ್ರ ಇದೆ. ನೀವು ನಮ್ ಕೆಲ್ಸ ಮಾಡ್ಕೊಟ್ರೆ ಈ ನೆಗೆಟಿವ್ಸ್ ನಿಮ್ ಕೈಗೆ ನೇರವಾಗಿ ಸೇರುತ್ತೆ. ಇಲ್ದೇ ಇದ್ರೆ ನೇರವಾಗಿ ಪೊಲೀಸರ ಕೈಗೆ ಸೇರುತ್ತೆ. ನೀವು ಒಡೆಯ ಏಟ್ಗೆ ಅವ್ನು ಸತ್ತಾಗ್ಬಿಟ್ರೆ ಮಾಡ್ರಿ ಕೆಲಸ ಆಗ್ಬಿಡುತ್ತೆ ಸರ್. ನೀವ್ ಇರಿ ಸರ್, ನಾನ್ ನೋಡ್ಕೊಂತೀನಿ. ಏನಯ್ಯ ಅದು ತಲೆ ವ್ಯವಹಾರ? ಕೆಲಸ ಮಾಡಿಸ್ಕೊಳ್ಳೋರ್ಗು ಮಾಡಿಸ್ಕೊಂಡ್ಬಿಟ್ಟು ಈಗ ಪೊಲೀಸ್ ಹಿಡ್ಕೊಳ್ತೀನಿ ಅಂತ ಇದ್ಯಾ? ಎಲ್ಲಿ ಅವಳು? ಎಲ್ಲಿ? ಇವೆಲ್ಲ ನಮ್ಮ ಹತ್ರ ನಡೆಯಕ್ಕಿಲ್ಲ. ಸ್ವಲ್ಪ ಇರಿ ಸರ್, ಬರ್ತೀನಿ. ನಮಸ್ಕಾರ ಕಣಕ, ನಾನು ನಂಜಪ್ಪನ ಮಗ ಗುಂಜಪ್ಪ. ಇದೆಲ್ಲ ನಿಮ್ಗೆ ಗುಂಜಪ್ಪ, ಇದು ಖೋಟಾ ನೋಟ್ ಅಲ್ಲ, ನಿಜವಾದ ನೋಟುಗಳು. ನಿಮ್ ಮೂವರ್ಗೂ 5-5 ಲಕ್ಷ ಕೊಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. 5 ಲಕ್ಷ ಗುಂಜಪ್ಪ, 5 ಲಕ್ಷ ಗುಂಜಪ್ಪ, 5 ಲಕ್ಷ ಗುಂಜಪ್ಪ. ಅಕ್ಕ, ಈ 5 ಲಕ್ಷ ರೂಪಾಯಿನು ನನ್ ಒಬ್ಬನ್ಗೆನಾ? ಹೌದು, ಮಾತ್ ಕೊಟ್ಟ ಹಾಗೆ ಕೆಲ್ಸ ಮಾಡ್ಕೊಟ್ಟಿದ್ದೀರಿ. ಈಗ ಇನ್ನೊಂದ್ ಕೆಲ್ಸ ಮಾಡ್ಕೊಟ್ಟು ತಲಾ 5 ಲಕ್ಷ ತಗೊಂಡು ಹೋಗೋದು ಒಳ್ಳೇದಲ್ವಾ? ಯೋಚನೆ ಮಾಡು. ಯೋಚನೆ ಮಾಡೋದೇನಕ್ಕ? ನಾವ್ ಹುಟ್ಟಿರೋದೇ ನಿನ್ ಕೆಲ್ಸ ಮಾಡ್ಕೊಡಕಲ್ವಾ? ನಾವ್ ಬರಲ್ಲ, ಪ್ರಭುಂಗು ಹೊಸಕ್ಕಂಗೆ ಹೇಳಿ ಒಪ್ಪಿಸ್ತೀನಿ. ನಮಸ್ಕಾರ ಕಣಣ್ಣ. ನಮಸ್ಕಾರ ಕಣಕ್ಕ. ನಮಸ್ಕಾರ. ಅಣ್ಣ ಅಣ್ಣೋ, ನೊಣ ತಿಂದು ಕುಲ ಕೆಡ್ಸ್ಕೊಳಕ್ಕಿಂತ ಆನೇನು ತಿಂದು ಕುಲ ಕೆಡ್ಸ್ಕೊಂಡ್ಬಿಡಮ್ಮ. ಅಶೋಕ, ಅಣ್ಣವ್ರೇನೋ ಗೆರೆ ಎಳಿತಾವ್ರೆ. ಏನಣ್ಣ? ಅದೇ ಕಣಣ್ಣ, 1 ಕಿತ ಮಣ್ಣು ತಿಂದು ಕೆಲಸ ಮಾಡ್ಕೊಟ್ಟಿದ್ದಾಯ್ತು, ಹಂಗೆ ಇನ್ನೂ 1 ಕಿತ ಮಣ್ಣು ತಿಂದ್ಬಿಟ್ಟು ಹಣ ಇಸ್ಕೊಂಡು ಕೆಲಸ ಮಾಡ್ಕೊಟ್ಬಿಟ್ಟು ಹೊಂಟಾಬಿಡಮ್ಮ. ಮಗನೇ, ಇದ್ರ ವಿಚಾರಿಸ್ಕೊಂಬರಕ ಹೋಗಿದ್ದೆ ಅಲ್ಲಿಗೆ? ಬಿದ್ದಿರಲಿ, ನಾನು ವಿಚಾರಿಸ್ಕೊಂಬರ್ತೀನಿ. ಅದಲ್ಲಣ್ಣ, ಇದು 5 ಲಕ್ಷ. ನಂದಿನಿ, ನಂದಿನಿ, ಹಲೋ ಅಶೋಕ್, ಬನ್ನಿ. ನಾನ್ ನಿಮ್ಮನ್ನೇ ಜ್ಞಾಪಿಸ್ಕೊಳ್ತಾ ಇದ್ದೆ. ಈ ಗುಲಾಬಿ ಹೂ ಎಷ್ಟು ಚೆನ್ನಾಗಿದೆ ಅಲ್ಲ? ಗುಲಾಬಿ ಅಂದ್ರೆ ನನಗೆ ತುಂಬಾ ಇಷ್ಟ. ಇದು ನಿಮ್ ಮನಸ್ಸಿನ ಹಾಗೇ ಇದೆ. ಆದ್ರೂ ಗುಲಾಬಿಲಿ ಮುಳ್ಳಿರೋ ಹಾಗೆ ನಿಮ್ ಮುಖ ಸುಂದರವಾಗಿದ್ರು ಮನಸ್ಸಿನಲ್ಲಿ ವಿಷ ತುಂಬಿದೆ. ನನ್ ಮನಸ್ಸಿನಲ್ಲಿ ವಿಷ ತುಂಬಿದ್ಯಾ? ಎಲ್ಲಿ? ನನ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ಅಶೋಕ್. ಐ ಆಮ್ ಸಾರಿ ನಂದಿನಿ, ದಯವಿಟ್ಟು ಕ್ಷಮಿಸು. ಆದ್ರೆ ಲಾಯರು ಫೋಟೋಗಳನ್ನೆಲ್ಲ ಪೊಲೀಸ್ನವ್ರು ಕೊಡ್ತೀನಿ ಅಂತ ಹೆದರ್ಸ್ತಾ ಇದ್ದಾನೆ. ಅವರು ಲಾಯರು, ನೀವು ನನ್ನ ಕೆಲ್ಸನ ಪ್ರೀತಿಯಿಂದ ಮಾಡ್ಕೊಟ್ರಿ. ಈಗ ಮೂವರು ಹೊರಟಿದ್ದೀರಾ. ನಿಮ್ಮನ್ ಬಿಟ್ಟು ನಾನು ಹೇಗಿರ್ಲಿ? ನನ್ನ ಕೆಲ್ಸ ಇನ್ನೂ ಒಂದು ಬಾಕಿ ಇದೆ. ಅದನ್ನ ಮುಗಿಸಿದ್ಮೇಲೆ ನಾವೆಲ್ಲರೂ ಒಟ್ಟಿಗೆ ಇಲ್ಲೇ ಇರೋಣ. ಕಷ್ಟ ಬರ್ಲಿ, ಸುಖ ಬರ್ಲಿ, ಎಲ್ರೂ ಅದನ್ನ ಒಟ್ಟಿಗೆ ಅನುಭವಿಸೋಣ. ಏನ್ ಹೇಳ್ತೀರಾ ಅಶೋಕ್? ಅಶೋಕ್, ಓಕೆ, ನಿಮ್ ಕೆಲಸ ಓಕೆ. ನನ್ನ ಮಕ್ಕಳಿಗೆ ಒಪ್ಪಿಸ್ಬಿಡ್ತೀನಿ. ಪ್ರಭು, ಪ್ರಭಾ, ಗುಂಜು, ಪ್ರಭು ಗುಂಜು. ಕರೆಕ್ಟ್ ಪ್ರಭು. ನಮ್ಮ ಗುಂಜು ಹೇಳೋದ್ರಲ್ಲಿ ನಮ್ಮ ನಂದಿನಿ ಹೇಳೋದ್ರಲ್ಲಿ ಅರ್ಥ ಇದೆ ಅನ್ಸುತ್ತೆ. ಅರ್ಥ ಇದೆ ಅಂತೆ. ಅರ್ಥ ಬರ ಇಲ್ಲಿ. ಬರಲ್ಲ ಹೊಡಿತ್ಯಾ? ಬಾರ ಇಲ್ಲಿ. ಬರಲ್ಲ.
ಬರ್ತೀಯಲ್ವಾ ಇವಾಗ? ಏಯ್, ಕೂತ್ಕೊಳ್ಳ. ಏನ್ ಮೋಡಿ ಮಾಡಿದ್ಲು? ಏನೋ ಹೇಳಿದ್ಲು? ನಿನ್ನ ಸಾರ್ ಏಯ್, ಹೋಗಿ ಸರ್ ಹೋಗಿ ಹೋಗಿ ಅಣ್ಣ 5 ರೋಸು 5 ರೋಸು ಅಯ್ಯೋ 5 ರೋಸು. ನಂದಿನಿ ಏಯ್, ಏನ್ ನಿನ್ನ ಆಟ? ಡೋಂಟ್ ಮಿಸ್ಟೇಕ್ ಮೀ. ಇದು ನಿಮ್ಮನ್ ಸುಡೋಕಲ್ಲ. ನನ್ನನ್ ಸುಡೋಂತವ್ರು ಇನ್ನೂ ಈ ಭೂಮಿ ಮೇಲೆ ಹುಟ್ಲಿಲ್ಲ. ನಿಜಾನೇ. ಆದ್ರೆ ನಿಮ್ಮ ಸಂಸಾರನ ಸುಟ್ಟು ಬೂದಿ ಮಾಡಿದವನು ಇನ್ನೂ ಬದುಕೇ ಇದ್ದಾನೆ. ಎಸ್, ಅವನೀಗ ಎಲ್ಲಿದ್ದಾನೆ, ಹೇಗಿದ್ದಾನೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ನಂದಿನಿ, ಅವನೆಲ್ಲಿದ್ದಾನೆ ಹೇಳು, ಅವನೆಲ್ಲಿದ್ದಾನೆ ಹೇಳು. ಹೇಳ್ತೀನಿ, ಮೊದಲು ನನ್ನ ಕೆಲಸ ಮಾಡ್ಕೊಡಿ. ತಗೊಳ್ಳಿ. ಲುಕ್ ನಂದಿನಿ, ಈ ಒಂದು ವಿಷಯದಲ್ಲಿ ಮಾತ್ರ ನೀನೇನಾದ್ರೂ ಆಟ ಆಡಿದ್ರೆ ನಾನೇನನ್ನು ಉಳಿಸಲ್ಲ. ಕೇರ್ಫುಲ್. Attention! Standardies! Attention! Open! Open! Right! ಯಾಕೆ ಸರ್? Leg! ಸಾರಿ ಸರ್. Search! Find! Arrest! Underwear! ಅಂಡರ್ವೇರ್ ಸರ್. Follow me! ಎಸ್ ಸರ್. Oh! Follow me! ಫಾಲೋ. Guns! Go! ಕಲ್ಲರುಗಳು. ನಮಸ್ಕಾರ ಕಣ್ರಕೋ. ಯಾಕೆ ಸರ್? On duty! Underwear! ಅಂಡರ್ವೇರ್ ಸರ್. ಎಸ್ ಸರ್. Open! ಓಪನ್. ಎಸ್ ಸರ್. Yes, sir! Inspector Suresh Ulagadi, sir! On duty, sir! ಮೈ ನೇಮ್ ಇಸ್ 90% ಗುಂಜಪ್ ಸರ್. ಏನ್ ಬಂದಿದ್ದು? You smuggler, sir! Sorry, sir! Smuggler, sir! Diamond, sir! 200 crores, sir! Taking, sir! Running, sir! You see, sir? ಸ್ಮಗ್ಲರು ಈ ಮನೆಯಲ್ಲಿ. Yes, sir! ನಾನು ಯಾರು ಗೊತ್ತೇನ್ರಿ? MLA ರಾವ್. Madhurao! ಎಸ್ Underwear! ಅಂಡರ್ವೇರ್ ಸರ್. ಯಾವ ಸ್ಟೇಷನ್ ರೀ ನಿಮ್ದು? Kengeri, sir! ಆ ಸ್ಮಗ್ಲರ್ ಬಂದ್ರೆ ನಾನೇ ಹೇಳಿ ಕಳಿಸ್ತೀನಿ, ನೀವೇನು ಹೊರಡ್ಬೋದು. Thank you, sir! Follow me! ಈ ನೈಟ್ ಎಕ್ಸ್ಟಾರ್ ಸರ್. I am MLA Madhavrao. MLA. Where are the diamonds? The smuggled diamonds. I know you have the diamonds. What's the cost? 200 crores? I will buy it. Bye. I will buy it. Money, 200 crores. Come. Police. Police. Hey! You telling? You know no smuggler? Smuggler here! Arrest! ಏನಂತ ಅವನ? ನಮ್ಮಲ್ಲೇ ಯಾಕೆ ಜಗಳ ಅಂತ ಅವನೇ. ನಿನ್ಗೆಲ್ಲ ಗೊತ್ತಾಯ್ತು? ಏನ್ ಸರ್, ನಮ್ ತಾತ ಮುತ್ತಾತ ಎಲ್ಲ ಊಟ ಬೆಳೆದಿದ್ ಪಾರಿನಲ್ಲಿ ಅಲ್ವಾ? ಓಹೋ, ಇಂಗ್ಲಿಷ್ ದವ್ರು ಹುಡ್ದವ್ರು. ನಿಮ್ಗೆ ಗೊತ್ತಾಯ್ತು? ನಿನ್ ಮಕ್ಕ ನೋಡ್ರೆ ತಿಳಿಯಕ್ಕಿಲ್ವಾ? ಎಂಚ ತಗೊಳ್ಳಿ ಅಂತ ಲಂಚ ನನಗೆ ನನಗೆ
ಏ ಇನ್ಸ್ಪೆಕ್ಟ್ರೆ, ಎಷ್ಟ್ ದಿನ ಅಂತ ಆನ್ ಡ್ಯೂಟಿ ಮಾಡ್ತಿರ್ರಿ? ಸ್ವಲ್ಪ ಅಂಡರ್ ಡ್ಯೂಟಿನೂ ಮಾಡ್ರಿ. ಓಕೆ ಸಾ, ದೊಡ್ಡವಳ ಹಂಗೆ ಆಗ್ಲಿ ಸಾ, ಮಾಡಲಿ ಸಾ. ಏನಂತ? ನಮ್ ಯಜಮಾನ್ರ ಹತ್ರ ಹೋಗಿ ಎಲ್ಲ ಸಂಸಮನ ಹಂಚ್ಕೊಂಡ್ಬಿಡೋಣ ಅಂತ ಅವನೇ. ಹಂಗ ಹಂಗೆ ಆಗ್ಲಿ ಬಿಡು. ಒಂದ್ ನಿಮಿಷ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಯಾಕಣ ಅದೇನೋ ದರಿದ್ರ ಮಾತಾಡ್ತಿರೋದು? ನಮ್ಮ ಅರಬಿಯನ್ ಭಾಷೆನಾಗ ಮಾತಾಡ್ಕೊಂತ ಇದೀವಿ. ಏನದು? ಅದು 2ನೇ ಅಕ್ಕಿನೂ ಬಲೆಗ್ ಬಿದ್ದಿದ್ದಾಯ್ತು, ಎಣ ಹೊರಕ್ ರೆಡಿ ಆಗಮ್ಮ ಅಂತ. ಲೇ ಪಾಪ ಹೆಣ್ಮಗು ಹಿಂದೆ ಯಾಕೋ ಬಿದ್ದಿದ್ದೀರಿ? ಹೆಣ್ಮಗುದೋಳ ಪಾಪದಲ್ಲಿ ಗೊರೆ ಟುಯ್ಯ ಟುಯ್ಯ ಆ ಟುಯ್ಯ ಪರಯೇ ತುರ್ರ ತುರ್ರ ಏನಕ್ಕ ಇವನು ಕೊಂದಾಕ್ಬಿಟ್ಯಾ? ನೀನೇನಾದ್ರೂ ಎಲ್ರು ಕೊಂದಾಕ್ಬಿಡ್ತೀನಿ ಅಂತ ದೇವ್ರ ಹತ್ರ ಅರ್ಕೆ ಹೊತ್ತಿದ್ಯಾ? ಹೆಂಗೆ? ನಂದಿನಿ, ಇದೇ ಕೊನೆ. ಇಂಥ ನೀನ್ ನೀಚ್ ಕೆಲ್ಸಕ್ಕೆ ಯಾವತ್ತೂ ನಾವು ಸಹಾಯ ಮಾಡಲ್ಲ. ಓಕೆ, ಈಗ ಈ ಹೆಣನ್ ಸಾಕ್ಸಿ ಆಮೇಲೆ ನಿಮ್ ಮನಸ್ಸಿಗೆ ಬಂದಾಗ ಮಾಡಿ. ಶ್ರೀಧರ್, MLA ಸಾಹೇಬನ್ ಯಾರೋ ಮರ್ಡರ್ ಮಾಡಿದ್ದಾರೆ. ಮರ್ಡರ್? ನೋ ಸರ್, ದಿಸ್ ಇಸ್ ಕ್ಲಿಯರ್ಲಿ ಅನ್ ಆಕ್ಸಿಡೆಂಟ್. ವಾಟ್? ಸರ್ಟನ್ಲಿ ಸರ್. ಸುರೇಶ್, ನೋಟ್ ಮಾಡ್ಕೊಳ್ಳಿ, ಇದು ಮರ್ಡರ್ ಅಲ್ಲ, ಬರೀ ಆಕ್ಸಿಡೆಂಟ್ ಅಂತ. ನೋಟ್ ಇಟ್ ಡೌನ್ ಐ ಸೇ. ದಿಸ್ ಇಸ್ ಡೆಫಿನೆಟ್ಲಿ ಅನ್ ಆಕ್ಸಿಡೆಂಟ್ ಸರ್. ಶ್ರೀಧರ್, ಒಂದ್ ನಿಮಿಷ ಬನ್ನಿ. ಮಿಸ್ಟರ್ ಶ್ರೀಧರ್ ಸರ್, MLA ಬಾಡಿ ಮೇಲೆ ರಕ್ತದ ಕಲೆಯಾಗಿ ಎದೆಗೆ ಚೂರಿಂದ ಚುಚ್ಚಿರೋದು ಬರೀ ಕಣ್ಣಿಗೆ ಕಾಣಿಸುತ್ತೆ. ಇದನ್ನ ಆಕ್ಸಿಡೆಂಟ್ ಅಂತ ಹೇಳ್ತೀರಾ? ಹೌದು ಸರ್, ಇದು ಖಂಡಿತ ಆಕ್ಸಿಡೆಂಟೇ. ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್? ನಿಮ್ ಮೇಲೆ ಸೀರಿಯಸ್ ಆಕ್ಷನ್ ತಗೋಬೇಕಾಗುತ್ತೆ. ಐ ಆಮ್ ರೆಡಿ ಸರ್. ನಾನು ಈಗಲೇ ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ಶ್ರೀಧರ್, ಕಾನೂನು ರಕ್ಷಣೆ ಮಾಡೋ ಅಧಿಕಾರಿಯಾಗಿ ಡ್ಯೂಟಿ ದ್ರೋಹ ಮಾಡ್ತಿದ್ದೀರಾ? ಸಾರಿ ಸರ್, ಈ ಪ್ರಶ್ನೆನ ನನ್ನನ್ನು ಕೇಳೋದಕ್ಕೆ ಮುಂಚೆ ಒಂದ್ಸಲ ನಿಮ್ಮ ನೀವೇ ಕೇಳ್ಕೊಳ್ಳಿ. ಅವತ್ತು ಗಂಗಾರಾಮ್ ಒಬ್ಬನ ನಡು ಬೀದಿಲಿ ಪೆಟ್ರೋಲ್ ಹಾಕಿ ಸುಟ್ಟಾಗ ಇದೇ MLA ಅದನ್ನ ಆಕ್ಸಿಡೆಂಟ್ ಅಂತ ಕರೆದ್ರು. ಧರ್ಮರತ್ನಾಕರ್ನ ಕಡೆಯವರು SI ರಾಮಮೂರ್ತಿನ ಪಬ್ಲಿಕ್ ರೋಡ್ ನಲ್ಲಿ ಮರ್ಡರ್ ಮಾಡಿದಾಗ ನೀವೇ ಅದನ್ನ ಆಕ್ಸಿಡೆಂಟ್ ಅಂತ ಹೇಳಿದ್ರಿ. ಪಾಪ ರಾಮಮೂರ್ತಿ ಕಾನೂನು ರಕ್ಷಣೆ ಮಾಡಕ್ ಹೋಗಿ ಅನ್ಯಾಯವಾಗಿ ಪ್ರಾಣ ತೆತ್ತರು. ಆದರೆ ಯಾವ ಕಾನೂನು ಅವನ ರಕ್ಷಣೆಗೆ ಬರ್ಲಿಲ್ಲ ಸರ್. ಇವತ್ತು ಅವನ ಹೆಂಡತಿ ಮಕ್ಕಳು ಅನಾಥರಾಗಿ ಬೀದಿಲಿ ಬಿದ್ದಿದ್ದಾರೆ ಸರ್. ಇಂಥ ಡ್ಯೂಟಿ ನನಗೆ ಬೇಕಾಗಿಲ್ಲ. ಐ ಹೇಟ್ ಇಟ್. ಆವೇಶ ಪಟ್ಕೋಬೇಡಿ ಶ್ರೀಧರ್, ಸಮಾಧಾನ ತಂದ್ಕೊಳ್ಳಿ. ಕಾನೂನು ರಕ್ಷಣೆ ಹೊತ್ತಿರೋ ನಮಗೆ ಇದೊಂದು ಅಗ್ನಿ ಪರೀಕ್ಷೆ. ನಮಗಿಷ್ಟ ಇರ್ಲಿ ಇಲ್ಲದೆ ಇರ್ಲಿ, ಕೆಲವು ಒತ್ತಡಗಳು ಸಿಕ್ಕಿ ನಾವು ಕೆಲವು ಸಲ ಕಾನೂನು ರೇಖೆನ ದಾಟಲೇಬೇಕಾಗುತ್ತೆ. ಆದ್ರೆ ನಮಗಿರೋದು ಇದೊಂದೇ ದಾರಿ ಅಲ್ಲ. ಇಷ್ಟೆಲ್ಲ ಒತ್ತಡಗಳ ಮಧ್ಯೆ ನಾವು ನಮ್ಮ ಡ್ಯೂಟಿನ ಸಿನ್ಸಿಯರ್ ಆಗಿ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಪೊಲೀಸ್. ನೀವೊಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್. ನಮ್ಮ ಡಿಪಾರ್ಟ್ಮೆಂಟ್ಗೆ ನೀವು ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸಬೇಕು. ಈಗಲೇ ಇಷ್ಟೊಂದು ಡೆಸ್ಪರೇಟ್ ಆಗಬೇಡಿ. ಇವತ್ತು ಕೊಲೆ ಆಗಿರೋ ವ್ಯಕ್ತಿ ಒಬ್ಬ MLA. ನಾಳೆ ಅಸೆಂಬ್ಲಿಲೆಲ್ಲ ಗಲಾಟೆ ಆಗೋ ಚಾನ್ಸಸ್ ಇದೆ. ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ಚಾಲೆಂಜ್. ಕಮಾನ್, ಈ ಕೇಸ್ನ ನೀವೇ ಹ್ಯಾಂಡಲ್ ಮಾಡಬೇಕು. ದಿಸ್ ಈಸ್ ಮೈ ಆರ್ಡರ್. ಎಸ್ ಸರ್. ಸರ್, ಈ ಕೊಲೆಗೂ ಹಿಂದೆ ಆದ ಧರ್ಮರತ್ನಾಕರನ ಕೊಲೆಗೂ ಸಂಬಂಧ ಇರೋ ಹಾಗೆ ಕಾಣುತ್ತೆ ಸರ್. ಈ 2 ಕೊಲೆಗೆ ಸಂಬಂಧಪಟ್ಟಿರೋ ಹಾಗೆ 3ನೇ ಕೊಲೆನೂ ಆಗೋ ಚಾನ್ಸಸ್ ಇದೆ. ಯಾರು ಕೊಲೆ ಆಗ್ತಾರೆ ಅಂತ ಕೂಡ ನನಗೆ ಚೆನ್ನಾಗಿ ಗೊತ್ತಿದೆ. ಬಟ್ ಅದಕ್ಕೆ ಮುಂಚೆ ನಾನು ಕೊಲೆಗಾರನ ಪತ್ತೆ ಹಚ್ತೀನಿ ಸರ್.